ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಗ್ರಾಚಾರ ಪರಿಹಾರ ಚಾನೆಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹಲ್ಲಿ ಶಕನದ ಬಗ್ಗೆ ತಿಳ್ಕೊಳ್ಳೋಣ. ಎಷ್ಟೋ ವರ್ಷಗಳಿಂದಲೂ ಕೂಡ ಹಲ್ಲಿ ಶಕನದ ಬಗ್ಗೆ ನಾವು ಕೇಳ್ತಾನೇ ಇದ್ದೀವಿ ಅಲ್ವಾ. ಹಲ್ಲಿ ಅಂದರೆ ಯಾರಿಗೆಲ್ಲ ಭಯ ಇದೆ, ಯಾರಿಗೆಲ್ಲ ಭಯ ಇಲ್ಲ ಅನ್ನೋದನ್ನು ತಿಳಿಸಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ಕೊಡಿ. ಈಗ ವಿಷಯಕ್ಕೆ ಬರೋಣ. ಹಲ್ಲಿ ಬಗ್ಗೆ ಮಾತಾಡ್ತಾ ಇದ್ದೀವಲ್ವಾ. ಹಲ್ಲಿ ಕಂಡ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಭಯ ಪಡ್ತೀವಿ. ಹೆಚ್ಚಿನ ಮಂದಿ ಭಯ ಪಡೋರೇನೆಯ. ಆದರೆ ಈ ಹಲ್ಲಿ ಲೊಚ್ಚುಗುಟ್ಟೋದು, ಹಾಗೆಯೇ ಹಲ್ಲಿ ಬೀಳೋದು, ಇದ್ರ ಬಗ್ಗೆ ಅಪಾರ ನಂಬಿಕೆ ಕೂಡ ನಮಗೆ ಇದೆ. ಈಗ ನಾವೇನಾದರೂ ಮಾತನಾಡುವಾಗ ಹಲ್ಲಿ ಲೊಚ್ಚುಗುಡ್ತು ಅಂತಂದರೆ ಖಂಡಿತ ಆ ಕಾರ್ಯ ಆಗುತ್ತೆ, ಹೌದು ನೋಡು ಹಲ್ಲಿ ಲೊಚ್ಚುಗುಡ್ತಾ ಇದೆ, ಈ ಕೆಲಸ ಆಗತ್ತೆ ಅಂತ ನಾವು ಹೇಳ್ತೀವಿ. ಆದರೆ ಹಲ್ಲಿ ನಮ್ಮ ಮೇಲೆ ಬಿದ್ದರೆ, ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಬಿದ್ದರೂ ಸಹ ನಮಗೆ ತೀರನೇ ಭಯ ಆಗುತ್ತೆ. ಅದು ಒಳ್ಳೆಯದಿರ್ಬೋದು ಅಥವಾ ಕೆಟ್ಟ ಶಕುನ ಇರ್ಬೋದು. ಆದರೆ ಬಿದ್ದ ತಕ್ಷಣ ನಮಗಾಗೋದು ಮೊದಲು ಭಯ ಅಲ್ವಾ. ಹಾಗಾದರೆ ಇವತ್ತು ಯಾವ ದಿನ ಹಲ್ಲಿ ಬಿದ್ದರೆ ಯಾವ ಒಂದು ಶುಭ ಫಲ ಎಷ್ಟು ದಿನಕ್ಕೆ ಸಿಗುತ್ತೆ ಅಂತ. ಅಂದರೆ ಭಾನುವಾರ ಬಿದ್ದರೆ ಒಂದು ಫಲ ಸಿಗಬೇಕಾದ್ರೆ ನಮಗೆ ಎಷ್ಟು ದಿನ ಆಗುತ್ತೆ, ಸೋಮವಾರ ಬಿದ್ದರೆ ಎಷ್ಟು ದಿನ ಆಗುತ್ತೆ, ಎಷ್ಟು ದಿನಕ್ಕೆ ನಮಗೆ ಫಲ ಸಿಗುತ್ತೆ, ಅದು ಒಳ್ಳೆ ಫಲ ಇರಬಹುದು ಅಥವಾ ಕೆಟ್ಟ ಫಲ ಇರಬಹುದು. ಅದನ್ನು ನಾವು ಇವತ್ತು ತಿಳ್ಕೊಳ್ತಾ ಹೋಗೋಣ. ಇನ್ನು ಭಾನುವಾರದಲ್ಲಿ ಹಲ್ಲಿ ಬಿದ್ದರೆ ಆ ಫಲ ನಮಗೆ ಒಂದು ತಿಂಗಳಲ್ಲೇ ಸಿಗುತ್ತೆ. ಭಾನುವಾರ ಬಿದ್ದರೆ ಒಂದು ತಿಂಗಳಲ್ಲಿ ನಮಗೆ ಆ ಫಲ ಸಿಗುತ್ತೆ. ಯಾವ ಅಂಗದ ಮೇಲೆ ಬಿದ್ದರೆ ಯಾವ ಫಲ ಅಂತ ಮುಂದೆ ನೋಡೋಣ. ಆದರೆ ಆ ಫಲ ನಮಗೆ ಸಿಗೋದಕ್ಕೆ ಒಂದು ತಿಂಗಳಾಗುತ್ತೆ. ಇನ್ನು ಸೋಮವಾರ ಏನಾದರೂ ಹಲ್ಲಿ ಬಿದ್ದರೆ, ಅಂದರೆ ನಮ್ಮ ಮೇಲೆ ಬಿದ್ದರೆ 9 ಗಳಿಗೆ, ಅಂದರೆ 9 ಗಂಟೆ ಒಳಗಡೆಗೆ ಆ ಒಂದು ಶುಭ ಅಥವಾ ಅಶುಭ ಫಲ ನಮಗೆ ಸಿಗತ್ತೆ ಅಂತ ಅರ್ಥ. ಇನ್ನು ಮಂಗಳವಾರ ಏನಾದರೂ ಹಲ್ಲಿ ಬಿದ್ದರೆ ಕೇವಲ ಒಂದೇ ದಿವಸದಲ್ಲಿ ನಮಗೆ ಅದರ ಫಲವನ್ನು ನಾವು ಕಂಡುಕೊಳ್ಬಹುದು. ಇನ್ನು ಬುಧವಾರ ಏನಾದರೂ ಹಲ್ಲಿ ಬಿದ್ದರೆ 2 ತಿಂಗಳಾಗುತ್ತೆ. 2 ತಿಂಗಳಲ್ಲಿ ನಮಗೆ ಶುಭ ಅಥವಾ ಅಶುಭ ಫಲಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಗುರುವಾರ ಏನಾದರೂ ಹಲ್ಲಿ ಬಿದ್ದರೆ ಆಗಲೂ ಕೂಡ ಒಂದು ತಿಂಗಳಲ್ಲಿ ನಮಗೆ ಶುಭಾಶುಭ ಫಲಗಳು ಸಿಗ್ತಾ ಹೋಗುತ್ತೆ. ಇನ್ನು ಶುಕ್ರವಾರ ಏನಾದರೂ ಹಲ್ಲಿ ನಮ್ಮ ಮೇಲೆ ಬಿದ್ದರೆ 15 ದಿನಗಳಲ್ಲಿ ಆ ಒಂದು ಫಲ ನಮಗೆ ಸಿಗತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಶನಿವಾರ ಬಿದ್ದರೆ 1 ವರ್ಷದಲ್ಲಿ ನಮಗೆ ಅದರ ಫಲ ಉಂಟಾಗತ್ತೆ. ಸಾಮಾನ್ಯ ನೀವು ಕೇಳಿದ್ದೀರಾ, ಶನಿ ಅಂದರೆ ಮಂದಚಾರ ಅಲ್ವಾ. ಮಂದಚಾರ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿ. ಆತ ಏನಾದರೂ ಹಲ್ಲಿ ಏನಾದರೂ ನಮ್ಮ ಮೇಲೆ ಬಿದ್ದರೆ, ಶನಿವಾರ ಬಿದ್ದರೆ 1 ವರ್ಷದಲ್ಲಿ ನಮಗೆ ಅದರ ಫಲ ಸಿಗುತ್ತೆ. ಗೊತ್ತಾಯ್ತಲ್ವ. ಇವಾಗ ಯಾವ್ಯಾವ ವಾರ ಬಿದ್ದರೆ ಎಷ್ಟೆಷ್ಟು ದಿನಗಳಲ್ಲಿ ಫಲಗಳು ಸಿಗ್ತಾ ಹೋಗುತ್ತೆ ಅಂತ ಈಗ ನಾವು ತಿಳ್ಕೊಂಡ್ವಿ. ಇನ್ನು ನಮ್ಮ ದೇಹದ ಯಾವ ಅಂಗಗಳ ಮೇಲೆ ಹಲ್ಲಿ ಬಿದ್ದರೆ ಯಾವ ಫಲ, ಶುಭ ಫಲನೋ ಅಶುಭ ಫಲನೋ ಅನ್ನೋದನ್ನು ನೋಡ್ತಾ ಹೋಗೋಣ ನಾವು. ಹಲ್ಲಿ ಏನಾದರೂ ಮುಖದ ಮೇಲೆ ಬಿದ್ದರೆ, ಹಲ್ಲಿ ಏನಾದರೂ ಮುಖದ ಮೇಲೆ ಬಿದ್ದರೆ ಏನು ಫಲ ಅಂದರೆ, ಅವತ್ತು ನಾವು ಸ್ನೇಹಿತರನ್ನು ಭೇಟಿ ಮಾಡ್ತೀವಿ ಅಥವಾ ಸ್ನೇಹಿತರು ನಮ್ಮ ಮನೆಗೆ ಬರ್ತಾರೆ, ಅಥವಾ ಇಲ್ಲಾದರೂ ಒಟ್ಟಲ್ಲಿ ಸ್ನೇಹಿತರ ಆಗಮನವಾಗುತ್ತೆ. ಅದು ನಾವು ಮಾರ್ಕೆಟಲ್ಲಾದರೂ ಅವರನ್ನು ಮೀಟ್ ಮಾಡಬಹುದು, ಅಥವಾ ಅವ್ರು ನಮ್ಮ ಮನೆಗೆ ಬರಬಹುದು, ಅಥವಾ ಯಾವುದಾದ್ರೂ ಫಂಕ್ಷನ್ಗೆ ಹೋಗಿದ್ದಾಗಲೂ ಕೂಡ ಅವರನ್ನು ಮೀಟ್ ಮಾಡ್ಬೋದು. ಈ ಥರದ್ದೆಲ್ಲ ಸ್ನೇಹಿತರ ಭೇಟಿ ಆಗುತ್ತೆ ಅಥವಾ ಸ್ನೇಹಿತರ ಆಗಮನ ಆಗುತ್ತೆ. ಇನ್ನು ಹುಬ್ಬುಗಳ ಮಧ್ಯೆ, ಭ್ರೂ ಮಧ್ಯೆ ಏನಾದರೂ ಹಲ್ಲಿ ಬಿತ್ತು ಅಂತ ಅಂದರೆ ಏನು ಶುಭ ಫಲನೇ ಸಿಗುತ್ತೆ. ಏನು ಬೇಕಾದರೂ ಆಗ್ಬೋದು ಶುಭ ಫಲ. ನಿಮಗೆ ಹುಡುಗಿ ಸಿಗ್ಬೋದು, ಹುಡುಗ ಸಿಗ್ಬೋದು, ಏನಾದರೂ ಧನಲಾಭ ಆಗಬಹುದು. ಈ ಥರದ್ದೆಲ್ಲ ಒಂದು ಶುಭ ಫಲ ಆಗುತ್ತೆ. ಇನ್ನು ಮೇಲಿನ ತುಟಿ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ಅವತ್ತು ಧನವ್ಯಯ ಆಗುತ್ತೆ. ಸುಮ್ಮನೆ ಏನಕ್ಕಾದರೂ ದುಡ್ಡು ಖರ್ಚಾಗೋದು ಅಥವಾ ದುಡ್ಡು ಕಳ್ತನ ಆಗ್ತಕ್ಕಂಥದ್ದು, ಈ ಥರದ್ದೆಲ್ಲನೂ ಆಗುತ್ತೆ. ಇನ್ನು ಕೆಳಗಿನ ತುಟಿಯ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ಧನ ಲಾಭ ಆಗುತ್ತೆ. ಅವತ್ತು ನಿಮಗೆ ಉದ್ಯೋಗಸ್ಥ ಆಗಿದ್ದರೆ ಏನಾದರೂ ಇನ್ಕ್ರಿಮೆಂಟ್ ಬರಬಹುದು, ಅಥವಾ ವೇತನ ಹೆಚ್ಚಳ ಆಗ್ಬೋದು, ಬಡ್ತಿ ಆಗಬಹುದು, ಈ ಥರದ್ದೆಲ್ಲನೂ ಆಗುತ್ತೆ. ಇನ್ನು ಕುತ್ತಿಗೆ ಮೇಲೆ, ಕಂಠದ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ನಮಗೆ ಜಯ ಆಗುತ್ತೆ. ಅಂದರೆ ಕೋರ್ಟ್ ಕೇಸ್ ಇರ್ಬೋದು, ವಾದ ವಿವಾದ ಇರ್ಬೋದು, ಸ್ಪರ್ಧೆಗಳಿರಬಹುದು, ಇಂಥದ್ರಲ್ಲೆಲ್ಲ ನಮಗೆ ಜಯ ಆಗುತ್ತೆ. ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ
ಜಯ ಸಿಗತ್ತೆ ನಮಗೆ. ಹಾಗೆಯೇ ಇದು ಬಲಗಿವಿಯ ಮೇಲೆ ಏನಾದರೂ ಬಿದ್ದರೆ ನಮಗೆ ಆಯುಷ್ಯ ಹೆಚ್ಚಾಗುತ್ತೆ, ದೀರ್ಘಾಯು ಆಗ್ತಾರೆ ಅವರು ಅಂತ ಅರ್ಥ. ಎಡಗಿವಿಯ ಮೇಲೆ ಬಿದ್ದರೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ನಾವು ಯಾವುದಾದ್ರೂ ವ್ಯಾಪಾರಸ್ಥರು ಆಗಿದ್ರಿ, ಏನೇ ವ್ಯಾಪಾರ ಇರ್ಬೋದು, ಹಾಲಿನ ವ್ಯಾಪಾರ ಇರಬಹುದು, ಮೆಣಸಿನಕಾಯಿ ವ್ಯಾಪಾರ ಇರಬಹುದು, ಯಾವುದೇ ವ್ಯಾಪಾರ ಇರ್ಬೋದು, ನಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ಕಣ್ಣುಗಳ ಮೇಲೆ ಬಿದ್ದರೆ ನಮಗೆ ಏನಾಗುತ್ತೆ ಅಂದರೆ ಬಂಧನದ ಭೀತಿ, ಆರೋಪಗಳು, ಬಂಧನದ ಭೀತಿ ಎದುರಾಗುತ್ತೆ. ಅದು ಗೃಹ ಬಂಧನ ಇರಬಹುದು, ಅಥವಾ ಜೈಲಿಗೆ ಹೋಗಿ ಬರಬಹುದು. ಎಷ್ಟು ದಿನ ಏನೋ ಅದು ಆಮೇಲಿನ ಪ್ರಶ್ನೆ, ಅದು ಮುಂಚೆನೇ ಹೇಳಿದ್ದೀವಿ ಎಷ್ಟು ದಿನದಲ್ಲಿ ಫಲ ಆಗುತ್ತೆ ಮತ್ತು ಯಾವತ್ತು ಬಿದ್ದರೆ ಯಾವುದು ಅಂತ. ಕಂಠದ ಮೇಲೆ ಬಿದ್ದಾಗ ನಮಗೆ ಏನಾಗುತ್ತೆ, ಕಣ್ಣುಗಳ ಮೇಲೆ ಬಿದ್ದಾಗ ಏನಾಗುತ್ತೆ, ನಮಗೆ ಬಂಧನದ ಭೀತಿ ಎದುರಾಗುತ್ತೆ, ಬಂಧನ ಆಗಲೂಬಹುದು. ಇನ್ನು ಭುಜಗಳ ಮೇಲೆ ಬಿದ್ದಾಗ ನಮಗೆ ಸುಖ ಉಂಟಾಗುತ್ತೆ. ಅಂದರೆ ಇಷ್ಟು ದಿನ ಏನಾದರೂ ನಮಗೆ ಕಷ್ಟದಲ್ಲಿದ್ದರೆ ನಾವು ಇನ್ನು ಮುಂದೆ ನಮಗೆ ಸುಖ ಆಗ್ತಾ ಹೋಗುತ್ತೆ, ಸುಖ ಫಲ ಸಿಗುತ್ತೆ, ನಮಗೆ ಸುಖದ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ಮಣಿಕಟ್ಟಿನ ಮೇಲೆ ಬಿದ್ದರೆ ಕೀರ್ತಿ ಸಿಗುತ್ತೆ. ನಾವು ಯಾವುದೇ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರಬಹುದು, ಯಾವುದೇ ಕ್ಷೇತ್ರದಲ್ಲಿರಬಹುದು, ಆ ಕ್ಷೇತ್ರದಲ್ಲಿ ನಮಗೆ ಕೀರ್ತಿ ಉಂಟಾಗತ್ತೆ. ಬಲಮಣಿಕಟ್ಟಿನ ಮೇಲೆ ಬಿದ್ದರೆ ಕೇಡುಂಟಾಗತ್ತೆ, ಆಯಿತಾ. ಬಲಮಣಿಕಟ್ಟಿನ ಮೇಲೆ ಬಿದ್ದರೆ ಕೇಡುಂಟಾಗತ್ತೆ. ಇನ್ನು ಎದೆಯ ಮೇಲೆ ಬಿದ್ದರೆ ಏನಾಗುತ್ತೆ ಅಂತಂದರೆ ಯಾವುದೇ ಭಾಗದ ಇರ್ಬೋದು, ಸ್ತನದ್ವಯಗಳ ಮೇಲೆ, ಎರಡು ಎದೆಗಳ ಮೇಲೆ ಏನಾದರೂ ಬಿದ್ದರೆ, ಯಾವ ಕಡೆದಾದರೂ ಆಗಬಹುದು, ಅಲ್ಲಿ ಬಿದ್ದರೆ ಏನಾಗುತ್ತೆ ಅಂತಂದರೆ ಯಾರ ಮೇಲೆ ಬೀಳುತ್ತೋ ಅವರಿಂದ ಪಾಪ ಕಾರ್ಯಗಳು ಎಸಗುವಂತೆ ಆಗುತ್ತೆ. ಯಾವುದೇ ದುಷ್ಟ ಕಾರ್ಯಗಳು, ದುಷ್ಟರ ಜೊತೆಗೆ ಸೇರಿಕೊಳ್ಳೋದು, ಕೂನಿ ಮಾಡೋದಿರಬಹುದು, ಕಳ್ತನ ಮಾಡೋದಿರಬಹುದು, ಅಥವಾ ಅತ್ತೆ ಮಾವಂದರು, ತಂದೆ ತಾಯಿಗಳನ್ನೇ ಈಗ ನಾವು ನೋಡ್ತಾ ಇದ್ದೀವಿ ಎಷ್ಟೆಲ್ಲ ಕೆಟ್ಟ ಕೆಲಸಗಳನ್ನು ಜನ ಮಾಡ್ತಾ ಇದ್ದಾರೆ ಅಂತ. ಇಂತಹ ಕೆಟ್ಟ ಕೆಲಸಗಳನ್ನು, ದುಷ್ಕಾರ್ಯಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಅವರ ಮನಸ್ಸು ಪ್ರೇರೇಪಣೆಗೊಳ್ಳುತ್ತೆ. ಮತ್ತು ತೊಡೆಯ ಮೇಲೆ ಬಿದ್ದರೆ ನಾವು ಸ್ವಲ್ಪ ನಮ್ಮ ತಂದೆಯ ಆರೋಗ್ಯದ ಮೇಲೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ತಂದೆಗೆ ಮರಣದ ಭೀತಿ ಉಂಟಾಗತ್ತೆ, ಅಥವಾ ಮರಣವನ್ನೇ ಅಪ್ಪಬಹುದು ಅಂತ. ಇನ್ನು ಮೊಣಕೈಯ ಮೇಲೆ ಬಿದ್ದರೆ ಶುಭ. ಆವಾಗಲೇ ಹೇಳಿದಾಗೆ ಯಾವುದೇ ರೀತಿ ಶುಭ ಇರಬಹುದು. ನಿಮ್ಮ ಮನೆಗೆ ಬಂಧುಗಳ ಆಗಮನದಿಂದ ಶುಭ ಇರ್ಬೋದು, ಅವರಿಂದ ನಿಮಗೇನಾದರೂ ಪ್ರಯೋಜನ ಸಿಗಬಹುದು. ಇನ್ನು ಸಂತಾನ ಅಭಿವೃದ್ಧಿ ಇರಬಹುದು, ಮದುವೆ ಇರಬಹುದು, ಯಾವುದೇ ರೀತಿಯ ಶುಭ ಕಾರ್ಯಗಳು ಆಗತ್ತೆ, ಶುಭ ಉಂಟಾಗುತ್ತೆ. ಇನ್ನು ಪಾದಗಳ ಮೇಲೆ ಏನಾದರೂ ಹಲ್ಲಿ ಬಿದ್ದರೆ ಪ್ರಯಾಣ ಸುಖ ಉಂಟಾಗುತ್ತೆ, ಪ್ರಯಾಣ ಉಂಟಾಗುತ್ತೆ. ನಾವು ಅಂದ್ಕೊಂಡೇ ಇರೋದಿಲ್ಲ, ಇಂಥ ಕಡೆ ಹೋಗಬೇಕು ಅಂತ ಏನೋ ಅಂದ್ಕೊಂಡಿರಲ್ಲ, ಅನಿರೀಕ್ಷಿತವಾಗಿ ನಾವು ಹೊರಡ್ತೀವಿ, ಹೀಗೆ ಪ್ರಯಾಣ ಆಗುತ್ತೆ. ಮತ್ತು ಉಗುರುಗಳ ಮೇಲೆ ಬಿದ್ದರೆ ಏನಾಗುತ್ತೆ, ಉಗುರುಗಳ ಮೇಲೆ ಬಿದ್ದಾಗಲೂ ಕೂಡ ನಮಗೆ ಧನಲಾಭ ಆಗುತ್ತೆ. ಇನ್ನು ಹೊಕ್ಕಳ ಮೇಲೆ ಬೀಳೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ದಾರಿದ್ರ್ಯ ಉಂಟಾಗುತ್ತೆ, ಬಡತನ ಉಂಟಾಗುತ್ತೆ. ಅಷ್ಟು ದಿನವರೆಗೂ ನಾವು ಚೆನ್ನಾಗಿದ್ದವ್ರಿಗೆ ಏನಾಗುತ್ತೆ, ಬಡತನ ಪ್ರಾಪ್ತಿ ಆಗಿಬಿಡತ್ತೆ. ಇನ್ನು ಕೂದಲುಗಳ ಮೇಲೆ ಬಿದ್ದರೆ ಏನಾಗುತ್ತೆ, ನಮ್ಮ ಮಿತ್ರರಿಂದಲೇ ನಮಗೆ ಭಯ. ಈಗ ನೋಡಿ, ನಾವು ಇಷ್ಟೋ ಸಲ ಕೇಳಿರ್ತೀವಿ, ಒಂದು ಕಡೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟೀ ಕುಡಿತಾ ಇದ್ರಂತೆ, ಯಾವುದೋ ವಿಷಯಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಜಗಳ ಆಗಿ ಅದು ಕೊಲೆಯಲ್ಲಿ ಅಂತ್ಯ ಆಯಿತು, ಅಥವಾ ಜಗಳ ಮಾಡಿ ಎಲ್ಲ ಜೈಲು ಸೇರಿಕೊಂಡ್ರು. ಈ ಥರತಕ್ಕಂಥದ್ದು ಮಿತ್ರರಿಂದಲೇ ನಮಗೆ ಭಯ ಉಂಟಾಗುತ್ತೆ. ಇನ್ನು ಬ್ರಹ್ಮರಂಧ್ರದ ಹಿಂಭಾಗಕ್ಕೆ, ಇಲ್ಲಿ ಬ್ರಹ್ಮರಂಧ್ರ ಇದೆಯಲ್ಲ, ಅದು ಹಿಂಭಾಗಕ್ಕೆ ಏನಾದರೂ ಬಿದ್ದರೆ ನಮಗೆ ಶುಭ ಆಗುತ್ತೆ. ಆಮೇಲೆ ಬಲಭಾಗದ ತಲೆಯ ಮೇಲೆ, ಬಲಭಾಗದ ಕಡೆ ಏನಾದರೂ ಬಿದ್ದರೆ ನಮಗೆ ಸೋದರರಿಂದ ಭಯ ಉಂಟಾಗುತ್ತೆ. ಯಾವುದಕ್ಕೆ ಇರ್ಬೋದು, ಆಸ್ತಿ ಪಾಸ್ತಿ ಇರ್ಬೋದು, ಅದು ಅವರವ್ರಿಗೆ ಬಿಟ್ಟಿದ್ದು. ಯಾವುದೋ ಒಂದು ವಿಚಾರಕ್ಕೆ ಒಟ್ಟಿನಲ್ಲಿ ಅಣ್ತಮ್ಮಂದ್ರಿಂದ ನಮಗೆ ಭಯ ಉಂಟಾಗುತ್ತೆ. ಮತ್ತು ತಲೆಯ ಹಿಂಭಾಗಕ್ಕೆ ಬಿದ್ದರೆ ಏನಾಗುತ್ತೆ, ಸೋದರರಿಗೇ ಕಷ್ಟ ಉಂಟಾಗುತ್ತೆ. ಸೋದರರು ಅಷ್ಟು ದಿನ ಸುಖವಾಗಿದ್ದಂಥವ್ರಿಗೆ ಕಷ್ಟಗಳು ಪ್ರಾಪ್ತಿ ಆಗ್ತಾ ಶುರುವಾಗುತ್ತೆ. ಆಮೇಲೆ ಜುಟ್ಟಿನ ಮೇಲೆ ಬಿದ್ದರೂ ಕೂಡ ನಮಗೆ ಏನಾಗುತ್ತೆ, ಕಷ್ಟ ಬರುತ್ತೆ. ಮತ್ತು ಜಡೆ ಮೇಲೆ ಬಿದ್ದರೆ ಕಂಟಕ ಆಗುತ್ತೆ. ನಮ್ಮ ಜಡೆಯ ಮೇಲೆ ಏನಾದರೂ ಹಲ್ಲಿ ಬಿತ್ತೋಪ್ಪ ಅಂತಂದರೆ ಆಗಲೂ ನಮಗೆ ಏನಾದರೂ ಒಂದು ಕಷ್ಟ ಶುರುವಾಗುತ್ತೆ, ಕಂಟಕ. ಅದು ಯಾವುದೇ ರೀತಿ ಇರ್ಬೋದು, ರೋಗ ಬಂದು ನಮಗೆ ಅದರಿಂದ ಇನ್ನೇನೋ ಆಗ್ತಕ್ಕಂಥದ್ದು, ಅಥವಾ ಆರೋಪಗಳು ಬಂದು ಅದರಿಂದ ಆಗ್ತಕ್ಕಂಥದ್ದು,
ಕಂಟಕ, ಇವಳಿಗೊಂದು ಕಂಟಕಯುತ ಪಾಮಲದ ಕಳೀತು ಅಂತ ಹೇಳ್ತೀವಲ್ಲ, ಹಾಗೆ ಆ ರೀತಿ ಕಂಟಕಗಳು ನಮಗೆ ಬರುತ್ತೆ. ಹಣೆಯ ಮೇಲೆ ಬಿದ್ದರೆ ಒಳ್ಳೆಯದಾಗತ್ತೆ. ಕಲ್ಯಾಣಪ್ರದ. ಒಂದು ವೇಳೆ ಅವಿವಾಹಿತರಾಗಿದ್ದರೆ ಅವರಿಗೆ ಮದುವೆ ಆಗುತ್ತೆ, ಅಥವಾ ಯಾವುದೇ ರೀತಿ ನಮಗೆ ಏಳಿಗೆಗಳು ಆಗುತ್ತೆ. ಮತ್ತು ಬಂಧುಗಳ ಆಗಮನ ಕೂಡ ಆಗುತ್ತೆ. ಇನ್ನು ಕೆನ್ನೆಗೂ ಮತ್ತು ಕಿವಿಗೂ ಮಧ್ಯೆ ಬಿದ್ದರೆ ಸ್ತ್ರೀಯರಿಗೆ ಒಳ್ಳೆಯದು. ಕೆನ್ನೆಗೂ ಮತ್ತು ಕಿವಿಗೂ ಮಧ್ಯೆ ಬಿದ್ದರೆ ಸ್ತ್ರೀಯರಿಗೆ ಒಳ್ಳೆಯದು. ಮತ್ತು ನಾಲಿಗೆಯ ಮೇಲೆ ಏನಾದರೂ ಬಿದ್ದರೆ, ಸದ್ಯ ಕಷ್ಟ ಯಾರೂ ಬಿಡೋದು ಬೇಡ, ಅದು ಒಂದು ವೇಳೆ ನಾಲಿಗೆ ಮೇಲೆ ಏನಾದರೂ ಬಿದ್ದರೆ ಅದು ವಿದ್ಯಾಲಾಭ ಆಗುತ್ತೆ. ನಾಲಿಗೆ ಮೇಲೆ ಬಿದ್ದರೆ ವಿದ್ಯಾಲಾಭ ಆಗುತ್ತೆ. ಮತ್ತು ಹಲ್ಲುಗಳ ಮೇಲೆ ಬಿದ್ದರೆ ನಷ್ಟ ಆಗುತ್ತೆ. ಮತ್ತು ಕುತ್ತಿಗೆಯ ಹಿಂಭಾಗಕ್ಕೆ ಬಿದ್ದರೆ ಏನಾಗುತ್ತೆ, ನಮಗೆ ಮೃತ್ಯು ಭಯ ಇರುತ್ತೆ. ಕುತ್ತಿಗೆಯ ಮುಂಭಾಗದ ಮೇಲೆ ಏನಾದರೂ ಬಿದ್ದರೆ ಒಂದು ರೀತಿ ವ್ಯಕ್ತಿಗಳಿಗೆ ವೈರಾಗ್ಯ ಶುರುವಾಗುತ್ತೆ. ವೈರಾಗ್ಯ ಅಂದರೆ ಅದು ಯಾವ ಥರ ಅಂದರೆ, ಸಾಕಪ್ಪ, ನಾನಿನ್ನು ಈ ಭೂಮಿ ಮೇಲೆ ಇರೋದಿಲ್ಲ, ನನ್ನ ದೇವರು ಕರ್ಕೊಂಬಿಡ್ಲಪ್ಪ, ಸಾಕು, ನನಗೆ ಸಾಕು, ಇಷ್ಟು ದಿನ ನಾನಿದ್ದೆ ಸಾಕು, ನಾನಿನ್ನು ಹೋಗಬೇಕು, ನನಗೆ ಸಾಕು, ಈ ಜೀವನ ಸಾಕಾಗಿದೆ ಈ ಭೂಮಿ ಮೇಲೆ, ಆ ದೇವರು ನನ್ನನ್ನು ಕರ್ಸ್ಕೊಂಬಿಡ್ಲಪ್ಪ ಅಂತ ಹೇಳೋಕ್ಕೆ ಶುರು ಮಾಡಿಬಿಡ್ತಾರೆ ಅವರು. ಅಂದರೆ ಒಂದು ರೀತಿ ಮರಣದ ಅಪೇಕ್ಷೆ, ಸಾವಿನ ಅಪೇಕ್ಷೆ ಅವರಿಗೆ ಉಂಟಾಗತ್ತೆ ಅಂತ ನಾವು ಹೇಳಬಹುದು. ಆಮೇಲೆ ಇದು ಅಂಗಾಲಿನ ಮೇಲೆ ಬಿದ್ದರೆ ಏನಾಗುತ್ತೆ ಅಂದರೆ, ಒಂದು ರೀತಿ ರಾಜ ಸನ್ಮಾನ, ಗೌರವ ಸನ್ಮಾನ ಪ್ರಾಪ್ತಿ ನಮಗೆ ಆಗುತ್ತೆ. ಬೆರಳುಗಳ ಮೇಲೆ ಬಿದ್ದರೆ ರೋಗ ಉಂಟಾಗುತ್ತೆ. ಮೀನಖಂಡಗಳ ಮೇಲೆ ಬಿದ್ದರೆ ಕಾರ್ಯಸಿದ್ಧಿ ಉಂಟಾಗುತ್ತೆ. ಮೀನಖಂಡಗಳ ಮೇಲೆ ಬಿದ್ದರೆ ನಾವು ಯಾವ ಒಂದು ಕೆಲಸವನ್ನು ಮನಸ್ಸಿನಲ್ಲಿ ಅಂದ್ಕೊಂಡಿರ್ತೀವೋ ಆ ಒಂದು ಕಾರ್ಯ ನಮಗೆ ಉಂಟಾಗುತ್ತೆ. ಹೇಗಿತ್ತು ವೀಕ್ಷಕರೇ ಈ ಹಲ್ಲಿಯ ಶಕುನ? ಅಂದರೆ ಹಲ್ಲಿ ಬಿದ್ದ ಶಕುನ ಮತ್ತು ಹಲ್ಲಿ ಯಾವ ವಾರ ಬಿದ್ದರೆ ಯಾವ ಫಲಗಳು ಎಷ್ಟು ದಿನದಲ್ಲಿ ಸಿಗುತ್ತೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡಿದ್ರಿ. ಹೇಗಿತ್ತು ತಿಳಿಸಿ. ಹಾಗೆಯೇ ನಾನು ಈಗಾಗಲೇ ಮೊದಲೇ ಹೇಳಿದಾಗೆ ಹೊಸಬರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಹಲ್ಲಿ ನುಡಿಯುವುದರ ಶಕುನ, ಹಲ್ಲಿ ನುಡಿದಿದ್ದಕ್ಕೆ ಯಾವ ಫಲ ಅನ್ನೋದನ್ನು ನೋಡೋಣ. ಧನ್ಯವಾದಗಳು.